ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಈ ಹಿಂದೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಮಹಾ ಕುಂಭಮೇಳಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಮಾಹಿತಿ ನನ್ನ ಹತ್ರ ಇದೆ, ಅದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ತಂದಿಡ್ತೀನಿ ಅಂತ ಹೇಳಿದ್ದೆ. ಸೊ ಆ ಮಹಾ ಕುಂಭಮೇಳದ ಮಹತ್ವವಾದ ವಿಡಿಯೋಗೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದಂತ ಸ್ವಾಗತ. ಸಹಜವಾಗಿ ಈಗ ನಿಮ್ಮ ತಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಉಟ್ಕೊಂಡಿರ್ತವೆ. ಕುಂಭಮೇಳ ಅಂದ್ರೆ ಏನು, ಏನಿದು ಮಹಾ ಕುಂಭಮೇಳ, ಯಾಕೆ ಕುಂಭಮೇಳಗಳೆಲ್ಲ ಉತ್ತರ ಪ್ರದೇಶದಲ್ಲೇ ನಡೀತವೆ, ನಮ್ಮ ಕರ್ನಾಟಕದಲ್ಲಿ ಯಾಕೆ ನಡೆಯಲ್ಲ, ಜೊತೆಗೆ ಕೋಟಿ ಕೋಟಿ ಜನ ಬರ್ತವ್ರೆ, ಅದರಲ್ಲೂ ಅಘೋರಿಗಳು ನಾಗಸಾಧುಗಳು ಅವರೆಲ್ಲೂ ಕೂಡ ನಾವು ಇಷ್ಟಿನ ಗಂಟೆ ನೋಡಿರಲಿಲ್ಲ, ಅವರೆಲ್ಲ ಒಟ್ಟಿಗೆ ಪ್ರತ್ಯಕ್ಷ ಆಗಿದಾರಲ್ಲ, ಏನ್ ಕಾರಣ, ಅಲ್ಲಿನ ಆಚಾರ ವಿಚಾರ ಏನು, ಪ್ರೆಸೆಂಟ್ ನಡೀತಿರ್ತಕ್ಕಂಥ ಕುಂಭಮೇಳ ಯಾವಾಗ ಆರಂಭ ಆಯಿತು, ಯಾವಾಗ ಮುಕ್ತಾಯ ಆಗಬಹುದು, ಅಪ್ಪಿತಪ್ಪಿ ಇವೆಲ್ಲವನ್ನು ತಿಳ್ಕೊಂಡ ನಂತರ ನಮಗೇನಾದ್ರಲ್ಲಿ ಹೋಗ್ಬೇಕು ಅಂತ ಅನ್ಸಿದ್ರೆ ಹೋಗೋದಾದ್ರೂ ಹೇಗೆ, ಎಲ್ಲಾ ಪ್ರಶ್ನೆಗಳು ಈಗ ನಿಮ್ಮ ಮೈಂಡಲ್ಲಿ ಇರ್ತವೆ. ಸೊ ಎಲ್ಲಾ ಪ್ರಶ್ನೆಗಳಿಗೂ ಈ ವಿಡಿಯೋ ಮೂಲಕ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದ್ರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಯಾಕಂತಂದ್ರೆ ಮುಂದೆ ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬಂದು ತಲುಪುತ್ತೆ, ನೀವು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ಕೊಂಡಿದ್ರೆ. ಹಾಗೇನೆ ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಸರಿ ವಿಡಿಯೋನ ಲೈಕ್ ಮಾಡಿ, ಒಂದಷ್ಟು ಜನಕ್ಕೆ ಈ ಮಾಹಿತಿಯ ವಿಚಾರವನ್ನ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ಒಂದು 5 ನಿಮಿಷ ಟೈಮ್ ಇದ್ರೆ ನಿಮ್ಗೆ ಆ ಕಡೆ ಈ ಕಡೆ ಮೈಂಡ್ ನ ಪಕ್ಕಕ್ಕೆ ಇಟ್ಬಿಟ್ಟು ಕಾನ್ಸಂಟ್ರೇಟ್ ಮಾಡಿ ಈ ವಿಡಿಯೋವನ್ನ ನೋಡಿದ್ರೆ ಬಹುಶಃ ಒಂದು ಮಹತ್ವವಾದ ವಿಚಾರವನ್ನ ನೀವು ತಿಳ್ಕೊಳ್ತೀರಿ ಅಂತ ನಾನು ಭಾವಿಸ್ತೀನಿ. ಪ್ರೆಸೆಂಟ್ ನಡೀತಿರ್ತಕ್ಕಂಥದ್ದು ಮಹಾ ಕುಂಭಮೇಳ, 144 ವರ್ಷಗಳಿಗೊಮ್ಮೆ ನಡೀತಿರ್ತಕ್ಕಂಥ ಮಹಾ ಕುಂಭಮೇಳ. ಈ ಹಿಂದೆ ನಡೆದಿರ್ತಕ್ಕಂಥದ್ದು 1881ರಲ್ಲಿ. ನೆಕ್ಸ್ಟ್ ನಡೆಯೋದು 2169ಕ್ಕೆ. ಹಿಂದೆ ನಡೆದಿರ್ತಕ್ಕಂಥ ಕುಂಭಮೇಳದಲ್ಲೂ ನಾವು ಬದುಕಿಲ್ಲ, ಮುಂದೆ ನಡೆಯುವಂತ ಕುಂಭಮೇಳಕ್ಕೂ ನಾವು ಯಾವ ಕಾರಣಕ್ಕೂ ಬದುಕಲ್ಲ. ಪ್ರೆಸೆಂಟ್ ಈಗ ನಡೀತಿರ್ತಕ್ಕಂಥ ಕುಂಭಮೇಳದಲ್ಲಿ ನಾವು ನೀವು ಬದುಕಿದ್ದೀವಿ ಅಂತಂದ್ರೆ ಬಹುಶಃ ನಾವು ಪುಣ್ಯವಂತರು. ಈಗ ಕುಂಭಮೇಳ ಅಂದ್ರೆ ಏನು, ಕುಂಭ ಮೇಳ ಸಪ್ರೇಟ್ ಮಾಡೋಣ ವರ್ಡ್ಗಳನ್ನ. ಕುಂಭ ಅಂದ್ರೆ ಮಡಕೆ ಅಂತ ಅರ್ಥ, ಪಾಟ್. ಈ ಕಡೆ ಮೇಳ ಅಂತಂದ್ರೆ ಒಗ್ಗೂಡಿಸೋದು, ಜನರನ್ನ ಒಟ್ಟಿಗೆ ಸೇರಿಸೋದು ಅಂತ ಅರ್ಥ. ಸೊ ಈಗ ನಿಮ್ಗೆ ಅರ್ಥ ಆಗಿರುತ್ತೆ, ಈಗ ಕುಂಭ ಅಂದ್ರೆ ಮಡಕೆ, ಇವರೆಲ್ಲರನ್ನು ಒಟ್ಟಿಗೆ ಸೇರಿಸೋದು ಅಂತ. ಅರ್ಥನೇ ಆಗ್ಲಿಲ್ವಲ್ಲಪ್ಪ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಓಕೆ, ಈಗ ಕುಂಭಮೇಳದ ಆಚರಣೆ ಯಾಕಿದು ಉಡ್ಕೊಳ್ತು, ಎಲ್ಲಿದು ಉಡ್ಕೊಳ್ತು ಅನ್ನೋದನ್ನ ಒಂಚೂರು ಪುರಾಣದ ಪ್ರಕಾರ ಎತ್ಕೊಂಡು ಬಂದು ನಿಮ್ಗೆ ಹೇಳೋದಾದ್ರೆ, ಸಮುದ್ರ ಮಂಥನದ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ದೇವತೆಗಳು ಹಾಗೇನೆ ರಾಕ್ಷಸರು ಸೇರ್ಕೊಂಡು ಆ ಆದಿಶೇಷ ಇರ್ತಾನಲ್ಲ, ಆ ಸರ್ಪ, ಅವನನ್ನ ಸಮುದ್ರದಲ್ಲಿ ಮಂಥನ ಮಾಡ್ತಾ ಇರ್ತಾರೆ. ಅಂದ್ರೆ ಮಜ್ಜಿಗೆ ಕಡೆ ಹತ್ರ ಕಡಿತಾ ಇರ್ತಾರೆ. ಒಂದ್ ಕಡೆ ದೇವತೆಗಳು, ಮತ್ತೊಂದ್ ಕಡೆ ರಾಕ್ಷಸರು. ಯಾವ ಕಾರಣಕ್ಕೆ? ಅಮೃತ ಬರುತ್ತೆ ಅನ್ನೋ ಕಾರಣಕ್ಕೆ. ಅಮೃತವನ್ನ ಕುಡಿದ್ರೆ ನಮಗೆ ಸಾವೇ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ. ಸೊ ಸಮುದ್ರ ಮಂಥನ ಸಂದರ್ಭದಲ್ಲಿ ಐರಾವತ, ಲಕ್ಷ್ಮಿ ಸೇರಿದಂತೆ ಒಂದಷ್ಟು ಅದ್ಭುತಗಳು ಆಚೆ ಬರ್ತವೆ. ಅದೇ ರೀತಿ ಇವರು ಬಯಸಿದಂತಹ ಅಮೃತದ ಮಡಿಕೆ, ಅಮೃತದ ಊಜಿಯೂ ಕೂಡ ಆಚೆ ಬರುತ್ತೆ. ಅದಾದ ನಂತರ ಅಮೃತ ಕುಡಿಯೋದಕ್ಕೆ ಒಂದ್ ಕಡೆ ದೇವತೆಗಳ ವರ್ಗ ಕೂತ್ಕೊಳ್ಳುತ್ತೆ, ಮತ್ತೊಂದು ಕಡೆ ರಾಕ್ಷಸರ ವರ್ಗ ಕೂತ್ಕೊಳ್ಳುತ್ತೆ. ಸೊ ಮಹಾವಿಷ್ಣು ಮೋಹಿನಿಯ ಅವತಾರ ತಾಳಿ ಅಮೃತದ ಮಡಿಕೆಯನ್ನ ತಗೊಂಡು ಬಂದು ದೇವತೆಗಳ ಸಾಲಿನಿಂದ ಅಮೃತವನ್ನ ಹಂಚ್ಕೊಂಡು ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ರಾಕ್ಷಸರ ಸಮೂಹದಲ್ಲಿ ಕೂತಿರ್ತಕ್ಕಂಥ ಒಬ್ಬ ರಾಕ್ಷಸನಿಗೆ ಅರಿವಾಗುತ್ತೆ, ಆತ ಮೋಹಿನಿ ರೂಪದಲ್ಲಿರ್ತಕ್ಕಂಥ ವಿಷ್ಣು ನಮಗೆ ಮೋಸ ಮಾಡ್ತಾನೆ, ನಮ್ಗೆ ಯಾವ ಕಾರಣಕ್ಕೂ ಅಮೃತವನ್ನ ಕೊಡೋದಿಲ್ಲ, ನಮಗೆಲ್ಲ ಸಾವೇ ಗತಿ ಅನ್ನೋಂತ ಅರಿತು ತಕ್ಷಣ ಎಚ್ಚೆತ್ಕೊಂಡು ದೇವತೆಗಳ ವೇಷ ತಾಳಿ ಮಾಯಾವಿಯಾಗಿ ದೇವತೆಗಳ ಸಾಲಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೆ. ಸೊ ಮಹಾವಿಷ್ಣು ಹಂಚ್ಕೊಂಡು ಬರ್ತಾ ಇರ್ತಾರೆ ಅಮೃತವನ್ನ. ಅದೇ ರೀತಿ ಈ ರಾಕ್ಷಸ ದೇವತೆಗಳ ವೇಷ ಹಾಕೊಂಡು ಕೂತ್ಬಿಟ್ಟಿರ್ತಾನಲ್ಲ, ಅವನಿಗೂ ಕೂಡ ಅಮೃತವನ್ನ ಕೊಡ್ತಾರೆ. ಕುಡಿದು ಇನ್ನೇನು ಹೋಗ್ಬೇಕು ಗಂಟ್ಲಿಂದ, ಆ ಸಂದರ್ಭದಲ್ಲಿ ಸೂರ್ಯ ಮತ್ತೆ ಚಂದ್ರ ನೋಡಿರ್ತಾರಲ್ಲ ಅವನನ್ನ, ತಕ್ಷಣ ಮಹಾವಿಷ್ಣುಗೆ ಹೇಳ್ಬಿಡ್ತಾರೆ, ನೀವು ರಾಕ್ಷಸನಿಗೆ ಅಮೃತವನ್ನು ಕೊಟ್ಬಿಟ್ರಿ, ಅವನು ರಾಕ್ಷಸ ಮಾಯಾವಿಯಾಗಿ ಬಂದು ಕೂತಿದ್ದಾನೆ ಅಂತ. ತಕ್ಷಣ ಕೋಪಗೊಂಡಂತ ಮೋಹಿನಿ ರೂಪದ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಅವನ ಮೇಲೆ ಪ್ರಯೋಗಿಸ್ತಾರೆ. ಆಗ ಆತನ ರುಂಡ ಮುಂಡ ಬೇರೆ ಆಗುತ್ತೆ. ಪ್ರೆಸೆಂಟ್ ಅವನೇ ರಾಹು ಮತ್ತೆ ಕೇತು ಬೇರೆ ಬೇರೆ ಆಗ್ಬಿಟ್ರು. ಯಾಕೆ ಸೂರ್ಯಚಂದ್ರರಿಗೆ ರಾಹುಕೇತು ಅವಾಗವಾಗ ಸಂಕಷ್ಟಗಳನ್ನ ಕೊಡ್ತಾನೆ ಗ್ರಹಣ ರೂಪದಲ್ಲಿ ಅಂತಂದ್ರೆ ಇದೇ ಕಾರಣಕ್ಕೆ, ನಮ್ಮನ್ನ ಹಾಕೊಟ್ಬಿಟ್ರಲ್ಲ ನೀವಿಬ್ರು ಅಂತ. ಸೊ ಅದಾದ ನಂತರ ರಾಕ್ಷಸರಿಗೆ ದೇವತೆಗಳು ಅಮೃತವನ್ನ ಕೊಡೋದಿಲ್ಲ, ಯಾಕಂತಂದ್ರೆ ಅವ್ರಿಗೆ ಮೇಲೆ ಸಾವೇ ಬರೋದಿಲ್ಲ, ಅಟ್ಟಹಾಸ ಮೆರೆದ್ಬಿಡ್ತಾರೆ, ದೌರ್ಜನ್ಯಗಳು ಜಾಸ್ತಿ ಆಗ್ಬಿಡ್ತವೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಅಮೃತವನ್ನ ಕೊಡೋದಿಲ್ಲ. ಸೊ ಈಗ ಉಳಿದಂತಹ ಅಮೃತದ ಆ ಮಡಿಕೆಯನ್ನ, ಆ ಅಮೃತವನ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ದೇವತೆಗಳ ರಾಜ ಇದನ್ನಲ್ಲ ಇಂದ್ರ, ಅವನ ಮಗ ಜಯಂತನನ್ನ ಕರೀತಾರೆ. ಇಂದ್ರನ ಮಗ ಜಯಂತನನ್ನ, ಇದನ್ನ ಹೇಗಾದ್ರೂ ಮಾಡಿ ನೀನು ರಕ್ಷಣೆ ಮಾಡ್ಬೇಕು ಅಂತ ಅವನ ಕೈಗೆ ಮಹಾವಿಷ್ಣು ಅಮೃತದ ಮಡಿಕೆಯನ್ನ ಒಪ್ಪಿಸ್ತಾರೆ. ಹಾಗೇನೆ ಯೋಚನೆ ಮಾಡ್ತಾರೆ, ನೀನ್ ಒಬ್ಬನ ಕೈಲಿ ಯಾವ ಕಾರಣಕ್ಕೂ ಇದನ್ನ ಕಾಪಾಡ್ಕೊಳಕ್ಕಾಗಲ್ಲ, ರಾಕ್ಷಸರು ತುಂಬಾ ಪ್ರಬಲರಿದ್ದಾರೆ, ನಿನ್ ಮೇಲೆ ಫೈಟ್ ಮಾಡಿ ಅದನ್ನ ಕಸಿದ್ಕೊಂಡ್ಬಿಡ್ಬೋದು, ಕುಡ್ಕೊಂಡ್ಬಿಡ್ಬೋದು ಅಮೃತವನ್ನ. ಸೊ ಆ ಕಾರಣದಿಂದ ನಿನ್ ಜೊತೆಗೆ 4 ಜನರನ್ನ ನಿಯೋಜನೆ ಮಾಡ್ತೀವಿ, ಅವ್ರು ನಿಂಗೆ ರಕ್ಷಣೆ ಕೊಡ್ತಾರೆ ಅಂತ ಮಹಾವಿಷ್ಣು ಹೇಳ್ತಾರೆ. ಯಾರು ಆ 4 ಜನ ಅನ್ನೋದನ್ನ ನೋಡಿದ್ರೆ, ಒಂದು ಸೂರ್ಯ, ಮತ್ತೊಂದು ಚಂದ್ರ, ಮತ್ತೊಂದು ಗುರು, ಮಗದೊಂದು ಶನಿ, 4 ಗ್ರಹಗಳನ್ನ ಈ ಜಯಂತನ ಜೊತೆಗೆ ನಿಯೋಜನೆ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಪುರಾಣ. ಸೊ ಸೂರ್ಯನ ಕೆಲಸ ಏನು, ಆ ಅಮೃತದ ಮಡಿಕೆ ಇದೆಯಲ್ಲ ಅದನ್ನ ಸೂರ್ಯ ಇಟ್ಕೋಬೇಕು. ಯಾಕೆ? ಸೂರ್ಯ ತುಂಬಾ ಪ್ರಕಾಶಮಾನವಾದವನು, ಅವನ ಹತ್ರ ಹೋದ್ರೆ ಯಾರಾದ್ರೂ ಸುಟ್ಟು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಸೂರ್ಯನ ಕೈಗೆ ಆ ಅಮೃತದ ಮಡಿಕೆಯನ್ನ ಕೊಡ್ತಾರೆ.
ಅದಾದ ನಂತರ ಚಂದ್ರನ ಕೆಲಸ ಏನು? ಸೂರ್ಯ ಮತ್ತೆ ಇವರು ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಅಮೃತ ಏನಾದ್ರು ಅಪ್ಪಿತಪ್ಪಿ ಕೆಳಗೆ ಚೆಲ್ಲಿದ್ರೆ ಅದನ್ನ ಚಂದ್ರ ಕಾಪಾಡಬೇಕು ಕೈಯಲ್ಲಿ ಅನ್ನೋ ಕಾರಣಕ್ಕೆ ಚಂದ್ರನನ್ನ ನಿಯೋಜನೆ ಮಾಡ್ತಾರೆ. ಹಾಗೇನೆ ಗುರು ಕೆಲಸ ಏನು? ನೀವು ಹೋಗುವಂತಹ ಸಂದರ್ಭದಲ್ಲಿ ರಾಕ್ಷಸರು ಏನಾದ್ರು ಯುದ್ಧ ಮಾಡೋದಕ್ಕೆ ಬಂದ್ರೆ ನೀನು ಫೈಟ್ ಮಾಡಬೇಕು, ನೀನು ಕಾಪಾಡಬೇಕು, ಇದನ್ನ ನೀನು ಕಾಯಬೇಕು ಅನ್ನೋ ಸಲುವಾಗಿ ಗುರುವನ್ನ ನಿಯೋಜನೆ ಮಾಡ್ತಾರೆ. ಶನಿ ಕೆಲಸ ಏನು? ಶನಿ ಗ್ರಹದ ಕೆಲಸ ಅಪ್ಪಿತಪ್ಪಿ ಘರ್ಷಣೆಗಳೇನಾದ್ರು ಉಂಟಾದ್ರೆ, ಯುದ್ಧ ತಾರಕಕ್ಕೇರಿದರೆ ನೀನು ಮಧ್ಯಸ್ಥಿಕೆ ವಹಿಸಿ ನ್ಯಾಯ ತೀರ್ಮಾನ ಮಾಡ್ಬಿಟ್ಟು ಇದನ್ನ ಖುಲಾಸೆಗೊಳಿಸಬೇಕು, ನೀನು ಹೇಗಾರು ಮಾಡಿ ರಕ್ಷಣೆ ಕೊಡಬೇಕು ಅಂದ್ಬಿಟ್ಟು ಶನಿ ಗ್ರಹವನ್ನ ನಿಯೋಜನೆ ಮಾಡ್ತಾರೆ. ಅದೇ ರೀತಿ ಈ 4 ಗ್ರಹಗಳು ಹಾಗೆ ಇಂದ್ರನ ಮಗ ಜಯಂತ ಆ ಅಮೃತದ ಕಲಶವನ್ನ ತಗೊಂಡು ಭೂಮಿ ಮೇಲೆ ಸಾಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇವರಿಗೆ ವಿಶ್ರಾಂತಿ ಬಯಸಿ 4 ಸ್ಥಳಗಳಲ್ಲಿ ಆ ಅಮೃತದ ಮಡಿಕೆಯನ್ನು ಇಟ್ಬಿಟ್ಟು ವಿಶ್ರಾಂತಿಯನ್ನ ತಗೊಳ್ತಾ ಇರ್ತಾರೆ. ಆ 4 ಸ್ಥಳಗಳಲ್ಲೇ ಪ್ರೆಸೆಂಟ್ ಈಗ ಕುಂಭಮೇಳಗಳು ನಡೀತಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಸ್ಥಳ ಅಂತಂದ್ರೆ ಪ್ರಯಾಗ್ರಾಜ್ನಲ್ಲಿ ಈಗ ನಡೀತಿರ್ತಕ್ಕಂಥ ಮಹಾ ಕುಂಭಮೇಳ. ಹಾಗೇನೆ ಇನ್ನೊಂದು ಪುರಾಣದಲ್ಲಿ ಹೇಳೋದೇನಂತಂದ್ರೆ, ಸೂರ್ಯ ತಗೊಂಡೋಗ್ತಿದ್ದಂತ ಆ ಅಮೃತದ ಮಡಿಕೆ ಏನಿದೆ ಅದರಲ್ಲಿ ಚಂದ್ರನ ಕೈ ತಪ್ಪಿಸಿ, ಅಂದ್ರೆ ಅದನ್ನ ಚೆಲ್ಲಿದ್ರೆ ಅದನ್ನ ಕಾಪಾಡ್ಬೇಕು ಅದೊಂದು ಚಂದ್ರ, ಆತನ ಕೈ ತಪ್ಪಿಸಿ 4 ಅಮೃತದ ಹನಿಗಳು ಈ ಭೂಮಿಯ ಮೇಲೆ ಬಿದ್ದುವಂತೆ. ಆ ಅಮೃತದ ಹನಿಗಳೇ ಇವತ್ತು ಅಮೃತ ರೂಪದ ನದಿಗಳಾಗಿ ಭಾರತ ದೇಶದಲ್ಲಿದ್ದಾವೆ. ಆ ನದಿಗಳೇ ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ, ಮತ್ತೊಂದು ಗೋದಾವರಿ ನದಿ. 4 ಸ್ಥಳಗಳು ಇಟ್ಟಿದ್ರಲ್ಲ ಮಡಿಕೆಯನ್ನ, ಆ ಸ್ಥಳಗಳು ಯಾವುದು ಅಂತಂದ್ರೆ ಒಂದು ಪ್ರಯಾಗ್ರಾಜ್, ಮತ್ತೊಂದು ಹರಿದ್ವಾರ್, ಮತ್ತೊಂದು ನಾಸಿಕ್, ಮತ್ತೊಂದು ಉಜ್ಜಯಿನಿ. ಸೊ ಈಗ ಗಂಗಾ ನದಿ ಪ್ರಯಾಗ್ರಾಜ್ ನಲ್ಲಿದೆ, ಯಮುನಾ ನದಿ ಹರಿದ್ವಾರದಲ್ಲಿದೆ, ಸರಸ್ವತಿ ನದಿ ನಾಸಿಕ್ ನಲ್ಲಿದೆ, ಗೋದಾವರಿ ನದಿ ಉಜ್ಜಯಿನಿಯಲ್ಲಿದೆ. ಸೊ ನೋಡಿ ಎಷ್ಟಕ್ಕೆಷ್ಟು ಮ್ಯಾಚ್ ಆಗ್ತೈತೆ ಒಂದೊಂದು ಕೂಡ. ಸೊ ಈಗ ಕುಂಭಮೇಳ ಅಂದ್ರೆ ಏನು ಹಾಗಾದ್ರೆ? 3 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು ಕುಂಭಮೇಳ, 6 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು ಅರ್ಧ ಕುಂಭಮೇಳ, 12 ವರ್ಷಕ್ಕೊಮ್ಮೆ ನಡೆಯತಕ್ಕಂಥದ್ದು ಪೂರ್ಣ ಕುಂಭಮೇಳ, ಪ್ರೆಸೆಂಟ್ ನಡೀತಿರ್ತಕ್ಕಂಥದ್ದು ಮಹಾ ಕುಂಭಮೇಳ. ಇದು 144 ವರ್ಷಗಳಿಗೊಮ್ಮೆ ನಡೀತಿರ್ತಕ್ಕಂಥದ್ದು. ನೀವು ಇಷ್ಟೊತ್ತಿಗೆ ಕೇಳ್ತೀರಿ, ಈಗ ನಮ್ಗೆ ಪುರಾಣದ ಕತೆ ಬೇಡ, ನಮ್ಗೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಏನಾದ್ರು ಕಾರಣ ಇದ್ರೆ ಹೇಳಿ ಅಂತ. ಓಕೆ, ಈಗ ಸೈಂಟಿಫಿಕ್ ಆಗಿ ಬಂದ್ಬಿಡೋಣ. ಈಗ ಖಗೋಳ ಶಾಸ್ತ್ರದ ಪ್ರಕಾರ ನಮ್ಮ ಸೌರಮಂಡಲ ಅಥವಾ ಆಕಾಶಕಾಯವನ್ನು ನೋಡೋದಾದ್ರೆ ಸೂರ್ಯನ ಸುತ್ತ ಸುತ್ತುವುದು ಭೂಮಿ ಅಂತ ಕೇಳಿರ್ತೀರಿ. ಅದೇ ರೀತಿ ಈ ಸೂರ್ಯನ ಸುತ್ತ ಗುರುಗ್ರಹವು ಸುತ್ತೋದಿಕ್ಕೆ ತನ್ನ ಕಕ್ಷದಿಂದ ವಾಪಸ್ಸು ಸುತ್ಕೊಂಡು ಬಂದು ಸೇರೋದಕ್ಕೆ 12 ವರ್ಷ ಟೈಮ್ ತಗೊಳ್ಳುತ್ತಂತೆ. ಗುರುಗ್ರಹವು ಸೂರ್ಯನ ಸುತ್ತ ಸುತ್ತೋದಿಕ್ಕೆ 12 ವರ್ಷ ಸಮಯವನ್ನು ತೆಗೆದುಕೊಳ್ಳುತ್ತೆ. ಆ 12 ವರ್ಷಕ್ಕೊಮ್ಮೆ ಗುರುಗ್ರಹವು ಸೂರ್ಯನನ್ನು ಸುತ್ಕೊಂಡು ಬಂದಾಗ ಆ ಜಾಗದಲ್ಲಿ ಪೂರ್ಣ ಕುಂಭಮೇಳ ನಡೀತಕ್ಕಂಥದ್ದು. ಅದೇ ರೀತಿ 12 ವರ್ಷಕ್ಕೊಮ್ಮೆ ಸುತ್ಕೊಂಡು ಬರುವಂತ ಆ ಗುರುಗ್ರಹ 12 ಸಲ ಸುತ್ಕೊಂಡು ಬಂದಾಗ, ಅಂದ್ರೆ 12 × 12 = 144 ವರ್ಷಗಳಿಗೊಮ್ಮೆ ನಡೀತಿರ್ತಕ್ಕಂಥದ್ದು ಈ ಮಹಾ ಕುಂಭಮೇಳ. ಎಷ್ಟು ಜನ ಗೊಂದಲ ಆಗಿದ್ರಿ, 2013 ನಡೆದಿತ್ತು ನಾವು ನೋಡಿದ್ದು, ಮತ್ತೆ 2037 ನಡೆಯುತ್ತೆ ಅದೇ ರೀತಿ ಇದು ಅಂತ ಅನ್ಕೊಂಡಿರ್ತೀರಿ. ನೋ, ನೆವರ್. ಇದು 144 ವರ್ಷಗಳಿಗೊಮ್ಮೆ ನಡೀತಿರ್ತಕ್ಕಂಥ ಮಹಾ ಕುಂಭಮೇಳ. ಈ ಹಿಂದೆ ನಡೆದಿರ್ತಕ್ಕಂಥದ್ದು ಪೂರ್ಣ ಕುಂಭಮೇಳ, ಅದು 12 ವರ್ಷಕ್ಕೊಮ್ಮೆ ನಡೆಯತಕ್ಕಂಥದ್ದು. ಈಗ ಯಾಕೆ ಅಲ್ಲೇ ನಡೀತದೆ, ಯಾಕೆ ಅವಾಗ್ಲೇ ನಡೀತದೆ, 144 ವರ್ಷಕ್ಕೊಮ್ಮೆ ಬರುತ್ತೆ ಅಂತ ಹೆಂಗ್ ನೀವು ಹೇಳ್ತೀರಿ? ಕಾರಣ ಇದೆ. ಈಗ ಜನವರಿ 29ನೇ ತಾರೀಕು ಒಂದು ಅಮಾವಾಸ್ಯೆ ಬರ್ತಾ ಇದೆ. ಆ ಅಮಾವಾಸ್ಯೆ ಹೆಸರು ಮಾಘ ಅಮಾವಾಸ್ಯೆ. ಅಮಾವಾಸ್ಯೆ ಆರಂಭ ಆಗೋದಿಕ್ಕೂ 3 ಗಂಟೆಗಳ ಮೊದಲು ಆಕಾಶಕಾಯದಲ್ಲಿ ಸೂರ್ಯ, ಚಂದ್ರ, ಗುರು, ಶನಿ ಈ 4 ಗ್ರಹಗಳು ಸರಳ ರೇಖೆಯಲ್ಲಿ ಕಾಣಿಸ್ಕೊಳ್ತಾರಂತೆ. ಇವರು 144 ವರ್ಷಗಳಿಗೊಮ್ಮೆನೆ ಆ ರೀತಿ ಸರಳ ರೇಖೆಯಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ಈ ಹಿಂದೆ 1881ರಲ್ಲಿ ಕಾಣಿಸ್ಕೊಂಡಿದ್ರಂತೆ. ಅವಾಗ ಮಹಾಕುಂಭಮೇಳವನ್ನು ನಿರ್ಧಾರ ಮಾಡಿ ಆಚರಣೆ ಮಾಡಲಾಗಿತ್ತು. ಅದೇ ರೀತಿ ಈ ಅಮಾವಾಸ್ಯೆಯ ಸಂದರ್ಭದಲ್ಲಿ ಅವರು ಸರಳ ರೇಖೆಯಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂಥದ್ದು ದಿನ ಆಗಿರೋದ್ರಿಂದ 2025ನೇ ಇಸ್ವಿಯನ್ನ ಸೂಕ್ತವಾಗಿ ಈ ಮಹಾಕುಂಭಮೇಳದಕ್ಕೆ ಆಯೋಜನೆ ಮಾಡಿರ್ತಕ್ಕಂಥದ್ದು. ಮತ್ತೆ ಇವರು ಅದೇ ರೀತಿ ಬಂದು ಸೇರ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ 1 ದಿನ ಸಾಕು, ಮತ್ತೆ ಅವರು ಚಲಿಸ್ಬಿಡ್ತಾರೆ, ಆ ಕಡೆ ಈ ಕಡೆ ಹೊರಟೋಗ್ಬಿಡ್ತಾರೆ ಸರಳ ರೇಖೆಯಿಂದ. ಸೊ ಅವ್ರು ಮತ್ತೆ ಅದೇ ಸರಳ ರೇಖೆಗೆ ಬರಬೇಕು ಅಂತಂದ್ರೆ 2169ಕ್ಕೆ ನಾವು ನೀವು ಕಾಯ್ಬೇಕು. ಸೊ ಇದು ಮುಖ್ಯವಾದಂತಹ ಮಾಹಿತಿ. ಅವತ್ತು ಅದ್ಭುತವಾಗಿ ಜಗತ್ತಲ್ಲಿ ಏನ್ ನಡೆಯುತ್ತೆ ಆಕಾಶಕಾಯದಲ್ಲಿ ಅಂತಂದ್ರೆ ಈ 4 ಗ್ರಹಗಳು ಸರಳ ರೇಖೆಯಲ್ಲಿ ಸಮ್ಮಿಲನ ಆಗ್ತಾರೆ. ಇದೇ ತುಂಬಾ ಮಹತ್ವವಾದದ್ದು. ಆ ಕಾರಣದಿಂದನೇ ಆಚರಣೆಯನ್ನು ಮಾಡ್ತಿರ್ತಕ್ಕಂಥದ್ದು. ಆ ಕಾರಣದಿಂದನೇ ಕೋಟ್ಯಾಂತರ ಜನರೊಟ್ಟಿಗೆ ನಾಗಸಾಧುಗಳು, ಅಗೋರಿಗಳು ಅಲ್ಲಿ ಮಿಂದೆದ್ದು ಸ್ನಾನ ಮಾಡಿ ಹೇಳ್ತಿರ್ತಕ್ಕಂಥದ್ದು. ಯಾಕೆ ಅಲ್ಲೇ ಸ್ನಾನ ಮಾಡ್ತಾರೆ ಹಾಗಾದ್ರೆ? ಗಂಗಾ, ಯಮುನಾ, ಸರಸ್ವತಿ ಈ 3 ನದಿಗಳು ಬಂದು ಉತ್ತರ ಪ್ರದೇಶದ ಪ್ರೆಸೆಂಟಿಗೆ ಏನು ಮಹಾಕುಂಭಮೇಳ ನಡೀತೈತಲ್ಲ ಪ್ರಯಾಗ್ರಾಜ್, ಆ ಜಾಗದಲ್ಲಿ ಸಂಧಿಸ್ತಾರೆ, ಸಂಗಮ ಆಗುತ್ತೆ. 3 ನದಿಗಳು ಒಟ್ಟಿಗೆ ಸೇರ್ತಾರೆ. 2 ನದಿಗಳು ಸೇರಿದ್ರೆ ಅದನ್ನ ಕೂಡಲ ಸಂಗಮ ಅಂತ ಹೇಳ್ತೀವಿ. ಅದೇ ರೀತಿ ಈ 3 ನದಿಗಳು ಸೇರ್ತಿರೋದ್ರಿಂದ ತ್ರಿವೇಣಿ ಸಂಗಮ ಆಗುತ್ತೆ. ಇದು ಆ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಎದ್ರೆ ನಮ್ಮ ಜೀವನದ ಪಾಪ ಕರ್ಮಗಳು, ಒಂದಷ್ಟು ಅನಿಷ್ಟಗಳು ಕಳೆದು ಹೋಗುತ್ತೆ, ನಮಗೆ ಮುಕ್ತಿ ಸಿಗುತ್ತೆ, ಶುದ್ಧಿ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಗಂಗೆ ಬಂದು ಶುದ್ಧಿ ಮಾಡ್ತಾಳೆ, ಯಮುನೆ ಬಂದು ಸಿದ್ಧಿ ಕೊಡ್ತಾಳೆ,
ಸರಸ್ವತಿ ಬಂದು ಬುದ್ಧಿ ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ. ಈ 3 ನದಿಗಳು ಆ ಸಂಗಮ ಆಗುವಂತ ಸ್ಥಳದಲ್ಲಿ ಮಿಂದೇಳಬೇಕು, ಮುಳುಗಿ ಏಳಬೇಕು ಅನ್ನುವಂಥ ಒಂದು ಪ್ರತೀತಿ. ಈಗ ಪ್ರೆಸೆಂಟ್ ಈಗ ಇದೆಲ್ಲ ಕೂಡ ನಿಮಗೆ ತಿಳಿತೀಗ ಯಾವತ್ತು ಆರಂಭ ಆಯ್ತೀಗ? ಜನವರಿ 13ನೇ ತಾರೀಕು ಆರಂಭ ಆಗಿದ್ದು ಈ ಮಹಾಕುಂಭಮೇಳ. ಮತ್ತೆ ಮುಕ್ತಾಯ ಯಾವಾಗ? ಶಿವರಾತ್ರಿ ಹಬ್ಬ ಬರುತ್ತಲ್ಲ, ಫೆಬ್ರವರಿ 26ನೇ ತಾರೀಕು, ಅವತ್ತಿಗೆ ಮುಕ್ತಾಯ ಆಗುತ್ತೆ. ಪ್ರಮುಖವಾಗಿ 6 ಸ್ನಾನಗಳನ್ನ ಇಲ್ಲಿ ಮಾಡಬೇಕಾದಂಥದ್ದು. ಯಾವತ್ತು? ಜನವರಿ 13ನೇ ತಾರೀಕು ಮಾಡಬೇಕಾದಂತಹ ಮೊದಲ ಆರಂಭದ ಸ್ನಾನ, ಅದನ್ನ ಪೌಷ್ ಸ್ನಾನ ಅಂತ ಕರೀತಾರೆ. ಹಾಗೇನೆ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ ದಿನ 2ನೇ ಸ್ನಾನ ಆಗುತ್ತೆ. ಹಾಗೇನೆ ಜನವರಿ 29ನೇ ತಾರೀಕು ಅಮಾವಾಸ್ಯೆಯ ಸ್ನಾನ, ಅಂದ್ರೆ ಹೇಳಿದ್ನಲ್ಲ ಆ 4 ಗ್ರಹಗಳು ಸರಳ ರೇಖೆಯಲ್ಲಿ ಕಾಣಿಸ್ಕೊಳ್ತಾರೆ ಅಂತ, ಆ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಸ್ನಾನ 3ನೇ ಸ್ನಾನ ಆಗಿರುತ್ತೆ. ಅದೇ ರೀತಿ ಫೆಬ್ರವರಿ 3ನೇ ತಾರೀಕು ಬಸಂತ್ ಪಂಚಮಿ ಸ್ನಾನ ಅಂತ ಮಾಡ್ಬೇಕಾಗುತ್ತೆ. ಹಾಗೇನೆ ಫೆಬ್ರವರಿ 12ನೇ ತಾರೀಕು ಮಾಘ ಪೂರ್ಣಿಮಾ ಸ್ನಾನ. ಈ ಹಿಂದೆ ಜನವರಿ 13ನೇ ತಾರೀಕು ಆರಂಭ ಆಗಿದ್ದು ಹುಣ್ಣಿಮೆಯಲ್ಲೇ ಮೊದಲ ಸ್ನಾನ. ಅದೇ ರೀತಿ ಫೆಬ್ರವರಿ 12ನೇ ತಾರೀಕು ಮತ್ತೊಂದು ಹುಣ್ಣಿಮೆ ಬರುತ್ತೆ, ಅದು ಮಾಘ ಪೂರ್ಣಿಮಾ ಸ್ನಾನ ಅಂತ. ಅದೇ ರೀತಿ ಫೆಬ್ರವರಿ 26ನೇ ತಾರೀಕು ಸಮಾರೋಪದ ಸ್ನಾನ, ಅಂದ್ರೆ ಅಂತ್ಯದ ಸ್ನಾನ. ಅವತ್ತು ಶಿವರಾತ್ರಿ ಹಬ್ಬ ಇರುತ್ತೆ. ಯಾವ ಕಾರಣಕ್ಕೆ ಸ್ನಾನ ಮಾಡ್ತಾರೆ ಅಂತ ಈಗಾಗಲೇ ನೀವು ತಿಳ್ಕೊಂಡ್ರಿ. ಶುದ್ಧಿಗಾಗಿ, ಆತ್ಮಶುದ್ಧಿಗಾಗಿ, ಕರ್ಮಗಳನ್ನು ಕಳೆಯೋದಕ್ಕಾಗಿ, ಪಾಪಗಳನ್ನು ಕಳೆಯೋದಕ್ಕಾಗಿ ಅಂತ. ಸೊ ಒಟ್ಟಾರೆಯಾಗಿ ಈಗ ನಿಮ್ಗೆ ಅರ್ಥ ಆಯ್ತು, ಕುಂಭಮೇಳ ಅನ್ನುವಂಥದ್ದು ಆ ಮಡಕೆ, ಅಮೃತದ ಮಡಕೆಯನ್ನ 4 ಜಾಗಗಳಲ್ಲಿ ಇಟ್ಟರಂತಲ್ಲ, ಆ ಕಾರಣದಿಂದ ನಡೆಯುತ್ತೆ. ಆ 4 ಹನಿಗಳು, ಅಮೃತದ ಹನಿಗಳು ಬಿದ್ವಲ್ಲ, ಆ ನದಿಗಳಲ್ಲಿ ಆ ನದಿಗಳು ಹರ್ಕೊಂಡು ಬರ್ತಿರೋದ್ರಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಪುಣ್ಯ ಸಿಗುತ್ತೆ ಅನ್ನೋ ಒಂದು ಸಲುವಾಗಿ ಈ ಮಹಾ ಕುಂಭಮೇಳ ನಡೀತಿರ್ತಕ್ಕಂಥದ್ದು. ಈಗ ನಿಮ್ಗೆ ಅನ್ಸುತ್ತೆ ನಮಗೂ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಯಾಕೆಂತಂದ್ರೆ ಮುಂದೆ ಬರ್ತಕ್ಕಂಥ 2169ನೇ ಇಸ್ವಿ ಆ ಮಹಾ ಕುಂಭಮೇಳಕ್ಕೆ ನಾವ್ ಯಾರು ಕೂಡ ಬದುಕಿರಲ್ಲ. ನಾವಿರಲಿ, ನಮ್ಮ ಮಕ್ಕಳು ಕೂಡ ಬದುಕಿರಲ್ಲ. ನೆಕ್ಸ್ಟ್ ಅವ್ರ ಮಕ್ಕಳು ಕೂಡ ಡೌಟು. ಒಂದು 4-5 ತಲೆಮಾರುಗಳ ಜನ ಬದುಕಿದ್ರೆ ಬದುಕಿರಬಹುದು. ಸೊ ಆ ಕಾರಣದಿಂದ ಫ್ಲೈಟ್ ಅಲ್ಲಿ ಹೋಗೋದಾದ್ರೆ ನೀವು, ನನ್ನ ಪ್ರಕಾರ 3 hour ಜರ್ನಿ, ಒಂದು 30,000 ರೂಪಾಯಿ ಟಿಕೆಟ್ ಆಗುತ್ತೆ ನಿಯರ್ ಒಂದ್ ಕಡೆಗೆ. ಅಪಿತಪ್ಪಿ ನೀವು ಟ್ರೈನಲ್ಲಿ ಹೋಗ್ತೀರಿ ಅಂತಂದ್ರೆ ಬೆಳಗ್ಗೆನೆ ಟ್ರೈನಿಗೆ ಬಿಡಬೇಕಾಗುತ್ತೆ. ಹೆಚ್ಚು ಕಡಿಮೆ 38 hour ಜರ್ನಿ, 38 ಗಂಟೆಗಳ ಪ್ರಯಾಣ. ನಿಮಗೆ 1,000 ರೂಪಾಯಿ ಸಮಥಿಂಗ್ ಟಿಕೆಟ್ ಆಗುತ್ತೆ. ಇಲ್ಲ ನಾವು ಕಾರಲ್ಲಿ ಏನಾದ್ರು ಹೋಗ್ತೀವಿ ಅಂತಂದ್ರೆ 2 ರಿಂದ 2.5 ದಿನ ಜರ್ನಿ ಆಗುತ್ತೆ. ಸುಮಾರು ಏನಿಲ್ಲ ಅಂತಂದ್ರೆ ಬೆಂಗಳೂರಿನಿಂದ ಈ ಪ್ರಯಾಗ್ರಾಜ್, ಅಂದ್ರೆ ಪ್ರೆಸೆಂಟ್ ಈಗ ಮಹಾಕುಂಭಮೇಳ ನಡೀತಿರ್ತಕ್ಕಂಥ ಸ್ಥಳ ಬಂದು 2000 ಕಿಲೋಮೀಟರ್ ಇದೆ. ಸೊ ಈಗ ನೆಕ್ಸ್ಟ್ ಎಲ್ಲೆಲ್ಲಿ ಕುಂಭಮೇಳ ನಡೀಬಹುದು? ನೆಕ್ಸ್ಟ್ 2037ಕ್ಕೆ ಮತ್ತೆ ಪೂರ್ಣ ಕುಂಭಮೇಳ ನಡೆಯುತ್ತೆ. ಯಾಕೆಂತಂದ್ರೆ ಇವಾಗ ಪ್ರೆಸೆಂಟ್ ಏನು ಗುರುಗ್ರಹ ಸುತ್ಕೊಂಡು ಬರ್ತಾ ಇತ್ತಲ್ಲ, ಅದ್ ಮತ್ತೆ 12 ವರ್ಷ ಆದ್ಮೇಲೆ ಸುತ್ಕೊಂಡು ಬರ್ತಕ್ಕಂಥದ್ದು. ಅವಾಗಲೇ ಪೂರ್ಣ ಕುಂಭಮೇಳ ನಡೀತಕ್ಕಂಥದ್ದು. ಅದು 12 ಸಲ ಬಂದಾಗ 2169ಕ್ಕೆ ಮಹಾ ಕುಂಭಮೇಳ ನಡೀತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಒಂದಷ್ಟು ಮಾಹಿತಿಯನ್ನ ನಾನು ನಿಮಗೆ ತಲುಪಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ನನಗೆ ನಿಮಗೆ ಹೇಳ್ತಾ ನನಗನ್ನಿಸ್ತಿದೆ, ನಾನು ಆದ್ರೆ ಹೋಗಿ ಬಂದ್ಬಿಡ್ಬೋದಲ್ವ ಅಂತ. ಖಂಡಿತವಾಗಿಯೂ ನನಗೆ ಅವಕಾಶ ಏನಾದ್ರು ಸಿಕ್ಕರೆ, ಅಂದ್ರೆ ಹೋಗುವಂತ ಅವಕಾಶ ನನಗೆ ಬಂದ್ರೆ ಖಂಡಿತ ಹೋಗಿ ಬರ್ತೀನಿ. ಸೊ ನೀವು, ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಒಂದಷ್ಟು ಬಿಡುವು ಮಾಡ್ಕೊಂಡು ಹೋಗಿ ಬನ್ನಿ. ಹೋಗೋಕೆ 2 ದಿನ, ಬರೋಕೆ 2 ದಿನ, ಮಧ್ಯದಲ್ಲಿ 1 ದಿನ, ಸೊ 5 ದಿನ ರಜೆ ತಗೊಂಡು ಸಾಧ್ಯ ಆದ್ರೆ ಹೋಗಿ ಬನ್ನಿ. ಅದರಲ್ಲೂ ಅಮಾವಾಸ್ಯೆಯ ದಿನ, ಆ 4 ಗ್ರಹಗಳ ಸರಳ ರೇಖೆಯ ಸಮ್ಮಿಲನ ದಿನ ಹೋಗಿ ಅಲ್ಲಿ ಮುಳುಗಿ ಎದ್ದು ಬಂದ್ರೆ ಏನೋ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ಕೆಲವರು ಮೂಢನಂಬಿಕೆ ಅನ್ಕೋಬಹುದು, ಕೆಲವರು ಅದು ಇದು ಅನ್ಕೋಬಹುದು, ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಆಚರಣೆ ಯಾವಾಗ ಆರಂಭ ಆಯಿತು ಅನ್ನೋದನ್ನ ಕೆದಕಿ ನೋಡೋದಾದ್ರೆ, ಕೇರಳದ ಕಾಲಡಿಯಲ್ಲಿ ಜನಿಸಿದಂತ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದಂಥ ಶ್ರೀ ಶಂಕರಾಚಾರ್ಯರು ಆ ಸಂದರ್ಭದಲ್ಲಿ ಧರ್ಮ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಂದ ಇದು ಶುರುವಾಯಿತು ಅನ್ನುವಂಥದ್ದು ನಂಬಿಕೆ ಇದೆ. ಈ ಹಿಂದೆ 2013ರಲ್ಲಿ ನಡೆದಂಥ ಪೂರ್ಣ ಕುಂಭಮೇಳದಲ್ಲಿ ಒಂದು 42 ಜನ ಮೃತಪಡ್ತಾರೆ ಕಾಲ್ ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ. ತುಂಬಾ ಗಲಿಬಿಲಿಯಾಗಿ ಹೋಗುತ್ತೆ. ಬಟ್ ಈ ಸಲ ಆ ಥರ ಮಾಡ್ಕೊಂಡಿಲ್ಲ. ತುಂಬಾ ನೀಟಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. 100 ಕಿಲೋಮೀಟರ್ ತನಕ ಬಿಟ್ಟಿದ್ದಾರೆ. ಎಲ್ಲಿ ಹೋದ್ರೂ ಜನ ಆರಾಮಾಗಿ ವಿಶಾಲವಾಗಿ ಬದುಕಿ ಬರಬಹುದು. ಆ ರೀತಿ ಇದೆ. ಯಾವ ಕಾರಣಕ್ಕೂ ಭಯ ಪಡುವಂಥದ್ದು ಏನಿಲ್ಲ. ಅಲ್ಲಿಗೆ ಹೋದ್ರೆ ಏನೋ ಆಗ್ಬಿಡುತ್ತೆ ಅನ್ನೋಂಥ ಆತಂಕ ಯಾವ ಕಾರಣಕ್ಕೂ ಇಟ್ಕೊಳಕ್ ಹೋಗ್ಬೇಡಿ. ಸೊ ಹೋಗಿ ಏನು ಈ ಧರ್ಮದ ಕಾರ್ಯ ಇದೆ ಅದನ್ನ ಮಾಡಿ ಬನ್ನಿ. ಅಪ್ಪಿತಪ್ಪಿ ಒಳ್ಳೇದಾದ್ರೂ ಆಗಬಹುದು. ಆ ಗಂಗಾ ನದಿಯನ್ನ ಮನೆಗೆ ತಗೊಂಡ್ಬನ್ನಿ. ಆ 3 ನದಿಗಳ ತ್ರಿವೇಣಿ ಸಂಗಮದ ನದಿಯನ್ನ ಮನೆಗೆ ತಗೊಂಡ್ಬಂದು ಪೋಷಣೆ ಮಾಡಿ. ಸೊ ಮೊನಾಲಿಸ್ ನೋಡಕ್ ಹೋಗ್ಬೇಡಿ, ಬದಲಿಗೆ ಒಂದು ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಹೋಗಿ, ಅಲ್ಲಿ ನಾಗಾ ಸಾಧುಗಳನ್ನ ನೋಡೋದಕ್ಕೆ ಹೋಗಿ. ಒಂದಷ್ಟು ಮಹಾನ್ ಸಾಧು ಸಂತರಲ್ಲಿದ್ದಾರೆ. ಸೊ ಅವರೆಲ್ಲರ ದರ್ಶನ ಮಾಡ್ಕೊಂಡು ಬನ್ನಿ. ಅಪ್ಪಿತಪ್ಪಿ ಎಲ್ಲೆಲ್ಲ ಹೋಗಿ ಬಂದ್ಬಿಡ್ತೀವಿ, ಪಬ್ ಅಂತ ಅದಂತ ಇದಂತ ಎಲ್ಲ ಹೋಗಿ ಬರ್ತೀರಿ. ಈ ಥರದೊಂದು ಒಳ್ಳೆ ಕೆಲಸಕ್ಕೂ ಹೋಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸಾಧ್ಯವಾದರೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಒಂದು 4 ಜನಕ್ಕೆ ಇದನ್ನ ಶೇರ್ ಮಾಡಿ. ಸೊ ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟ ಆದರೆ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು.